ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಬೈಕ್ ಟ್ಯಾಕ್ಸಿಗೆ ಕೇಂದ್ರ ಅಸ್ತು ಅಂದಿದ್ದು ಮಾರ್ಗಸೂಚಿ ಪ್ರಕಟ ಮಾಡಿದೆ. ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್. ಬೈಕ್ ಟ್ಯಾಕ್ಸಿಗೆ ಕೇಂದ್ರ ಅಸ್ತು ಎಂದಿದ್ದು ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ. ಬೈಕ್ ಟ್ಯಾಕ್ಸಿಗೆ ಖಾಸಗಿ ವಾಹನ ಬಳಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮೋಟಾರು ವಾಹನ ಅಗ್ರಿಗೇಟರ್ ಕೇಂದ್ರಕ್ಕೆ ಅಸ್ತು ಅಂತ ಹೇಳಿದೆ. ಅಗ್ರಿಗೇಟರ್ಗಳಿಗೆ ಅನುಮತಿ ಕೊಡಲು ಕೇಂದ್ರ ಓಕೆ ಅಂತ ಹೇಳಿದ್ದು ಕೂಡ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ರಾಜ್ಯ ಸರ್ಕಾರಕ್ಕಿದೆ. ಬೈಕ್ ಟ್ಯಾಕ್ಸಿಗೆ ಖಾಸಗಿ ಬೈಕ್ ಬಳಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬೈಕ್ ಟ್ಯಾಕ್ಸಿಗೆ ಖಾಸಗಿ ಬೈಕ್ ಬಳಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನು ಬೈಕ್ ಟ್ಯಾಕ್ಸಿಗೆ ಕೇಂದ್ರ ಅಸ್ತು ಅಂದಿದ್ದು ಹೊಸ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ. ಬೈಕ್ ಟ್ಯಾಕ್ಸಿಗಳಿಗೆ ಖಾಸಗಿ ವಾಹನ ಬಳಕೆಗೆ ಗ್ರೀನ್ ಸಿಗ್ನಲ್ ಅಂದಿದೆ. ರಾಜ್ಯ ಸರ್ಕಾರ ಅಗ್ರಿಗೇಟರ್ಗಳಿಗೆ ಅನುಮತಿ ಕೊಡಬೇಕು. ಸಂಚಾರ ದಟ್ಟಣೆ ಬೈಕ್ ಟ್ಯಾಕ್ಸಿಗಳಿಗೆ ಕೇಂದ್ರ ಅಸ್ತು ಅಂದಿದ್ದು ಸಂಚಾರ ದಟ್ಟಣೆ ವಾಹನದಿಂದಾಗುವ ಕೈಗೆಟುಕುವ ದರದ ಪ್ರಯಾಣ ಸ್ಥಳೀಯ ಶಾಸಕರಿಗೆ ಸ್ಥಳೀಯ ಸಾರಿಗೆಗೆ ಅಭಿವೃದ್ಧಿಯಾಗತ್ತೆ. ಪ್ರತಿದಿನ ವಾರಕ್ಕೊಮ್ಮೆ ಅಥವಾ 15 ದಿನದ ಆಧಾರದಲ್ಲಿ ಶುಲ್ಕವನ್ನ ವಿತರಿಸಬೇಕು. ಪ್ರಯಾಣಿಕರ ಸುರಕ್ಷತೆ ಮತ್ತು ಸವಾರರ ಆನ್ ಬೋರ್ಡಿಂಗ್ ಕಡ್ಡಾಯ ಅಂತ ಪ್ರಕಟ ಮಾಡಲಾಗಿದೆ. ಷರತ್ತುಗಳ ಪಾಲನೆ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಮಾರ್ಗಸೂಚಿಯಲ್ಲಿ ನೀಡಲಾಗಿದೆ. ಕೈಗೆಟುಕುವ ದರದಲ್ಲಿ ಪ್ರಯಾಣಿಕರಿಗೆ ಉತ್ತಮ ಸೇವೆ ಸಿಗಲಿದೆ. ರಾಜ್ಯ ಸರ್ಕಾರದ ಅಗ್ರಿಗೇಟರ್ಗಳಿಗೆ ಅನುಮತಿ ಕೊಟ್ಟಿದ್ದು ಮೋಟಾರ್ ವಾಹನಗಳ ಅಗ್ರಿಗೇಟರ್ಗೆ ಕೇಂದ್ರ ಅಸ್ತು ಅಂತ ಹೇಳಿದೆ.